ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಎಮ್ ಕೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ, ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀರ. ಆಲ್ಮೋಸ್ಟ್ ಎಲ್ಲ ವಾಟ್ಸಪ್ ಇವಾಗ ಆಂಡ್ರಾಯ್ಡ್ ಮೊಬೈಲ್ ಅಂತಾನೆ ವಾಟ್ಸಪ್ ಇದ್ದೇ ಇರುತ್ತೆ, ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಆವಾಗ ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ ಯೂಸ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಿಲ್ಲದ್ರೆ ಇನ್ನೊಬ್ಬರು ವ್ಯಕ್ತಿ ಕೂಡ ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತಾರೆ. ನಿಮ್ಮ ಒಂದು ನಂಬರಿಂದನೇ ಇನ್ನೊಬ್ಬರು ವ್ಯಕ್ತಿ ಕೂಡ ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತಾರೆ. ಅದು ಯಾವ ಥರ ಅಂತಂದರೆ, ನಿಮ್ಮ ಒಂದು ಫೋನಿಂದನೇ ನಿಮ್ಮ ಒಂದು ವಾಟ್ಸಪ್ಪನ್ನು ಲಾಗಿನ್ ಮಾಡಿಕೊಂಡು ಅಥವಾ ಬೇರೆ ಒಂದು ನೀವಿಲ್ಲದೆ ಇರೋ ಟೈಮಲ್ಲಿ ನಿಮ್ಮ ಫೋನ್ನ ಎತ್ಕೊಂಡು ಬೇರೆ ಒಂದು ಸ್ಕ್ಯಾನರನ್ನು ಯೂಸ್ ಮಾಡಿಕೊಂಡು ನಿಮ್ಮ ವಾಟ್ಸಪ್ ವೆಬ್ಬಿಂದ ಆಗಿರ್ಬೋದು ಅಥವಾ ವಾಟ್ಸಪ್ ಅವ್ರು ಇವಾಗ ಹೊಸ ಫೀಚರ್ನ ಬಿಟ್ಟಿದ್ದಾರೆ. ಅಂದರೆ ಒಂದೇ ನಂಬರಿಂದ 4 ವಾಟ್ಸಪ್ನ ಯೂಸ್ ಮಾಡ್ಬೋದು. ಅಂದರೆ ನಿಮ್ಮದು ನಂಬರ್ ಇರುತ್ತೆ, ಅದರಿಂದ 4 ಮೊಬೈಲನ್ನ ಎತ್ಕೊಂಡು ಒಂದೇ ಸಲ ಲಾಗಿನ್ ಆಗ್ಬೋದು. ಆ ಥರ ಒಂದು ಫೀಚರ್ನ ವಾಟ್ಸಪ್ನವ್ರು ಈಗ ಬಿಟ್ಟಿದ್ದಾರೆ. ಅದರಿಂದ ನಿಮ್ಮ ಒಂದು ನಂಬರ್ ಹ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಫ್ರೆಂಡ್ಸ್. ಅಂದರೆ ನೀವು ಮನೇಲಿ ಇಲ್ದಿರೋವಾಗ ನಿಮ್ಮ ಫೋನ್ನ ಯಾರಾದರೂ ಎತ್ಕೋಬೋದು, ಅಥವಾ ನೀವೆಲ್ಲರೂ ಹೋಗಿರ್ತಾರೆ ಔಟ್ಸೈಡು ಚಾರ್ಜಿಂಗ್ ಹಾಕಿರ್ಬೇಕಾದ್ರೆ ನಿಮ್ಮ ಒಂದು ಫೋನನ್ನು ಎತ್ಕೊಂಡು ಯಾರಾದರೂ ನಂಬರ್ ಹಾಕೊಂಡು ಒಂದು OTP ಬರುತ್ತೆ, ಆ ಒಂದು ನಂಬರ್ಗೆ OTP ಬರುತ್ತೆ. OTP ತೊಗೊಂಡು ನಿಮ್ಮ ಒಂದು ವಾಟ್ಸಪ್ನ ಹ್ಯಾಕ್ ಮಾಡ್ಬೋದು, ಅಥವಾ ವಾಟ್ಸಪ್ ವೆಬ್ಬಿಂದ ಕೂಡ ಹ್ಯಾಕ್ ಮಾಡ್ಬೋದು. ಇದನ್ನು ಯಾವ ಥರ ನೀವು ಸೇಫ್ಟಿ ಮಾಡ್ಕೋಬೇಕು ಮತ್ತು ಯಾವ ಥರ ನಿಮ್ಮ ಒಂದು ಫೋನು ಬೇರೆ ಮೊಬೈಲಲ್ಲಿ ಅಥವಾ ಬೇರೆ ಒಂದು ಡಿವೈಸ್ಗಳಲ್ಲಿ ಯೂಸ್ ಆಗ್ತಾಯಿದೆ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾನು ತಿಳಿಸ್ಕೊಡ್ತೀನಿ, ಟಿಪ್ಸ್ಗಳನ್ನೂ ಕೂಡ ತಿಳಿಸ್ಕೊಡ್ತೀನಿ ಯಾವ ಥರ ಸೇಫ್ಟಿ ಮಾಡ್ಕೋಬೇಕು ಅಂತ. ಆದ್ದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತು ನಮ್ಮ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮತ್ತು ಲೈಕ್ ಕೊಡೋಣ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆ ಅಥವಾ ಬೇರೆಯವ್ರು ಯಾರು ಯೂಸ್ ಮಾಡ್ತಾಯಿದ್ದಾರೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಈ ಒಂದು ಟ್ರಿಕ್ಕು ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಯಾರೆಲ್ಲ ಒಬ್ಬೊಬ್ಬರು ಇರ್ತಾರೆ ಹೊಸ್ದಾಗಿ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಇವಾಗ ಒಬ್ಬೊಬ್ಬರು ಇರ್ತಾರೆ, ಅಂಥವ್ರಿಗೆ ಒಂದು ಟ್ರಿಕ್ಕು ಗೊತ್ತಿರಲ್ಲ. ಇದು ಹಳಬರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಏನು ಮಾಡಬೇಕು ಅಂತಂದರೆ, ನಿಮ್ಮ ವಾಟ್ಸಪ್ ಬೇರೆ ಡಿವೈಸಲ್ಲಿ ಯೂಸ್ ಆಗ್ತಿದೆ ಅನ್ನೋ ತಿಳ್ಕೊಬೇಕಾದ್ರೆ ಮೊದಲು ನಿಮ್ಮ ವಾಟ್ಸಪ್ನ ಓಪನ್ ಮಾಡಬೇಕಾಗುತ್ತೆ. ಮತ್ತು ರೈಟ್ ಸೈಡಲ್ಲಿ ಕಾಣುವಂಥ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ರೈಟ್ ಸೈಡಲ್ಲಿ ಕಾಣೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲೆಲ್ಲ ವಾಟ್ಸಪ್ ವೆಬ್ ಅಂತ ಬರ್ತಾಯಿತ್ತು ಸ್ನೇಹಿತರೆ. ಇವಾಗ ಫೀಚರ್ ಅಪ್ಡೇಟ್ ಆದಮೇಲೆ ಒಂದು ಹೊಸ ಫೀಚರ್ನ ಬಿಟ್ಟಾದಮೇಲೆ ಲಿಂಕ್ಡ್ ಡಿವೈಸಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೇನಾದ್ರು ನಿಮ್ಮ ಒಂದು ವಾಟ್ಸಪ್ ನಂಬರನ್ನು, ಇದೇ ನಂಬರನ್ನು ನೀವು ಯೂಸ್ ಮಾಡ್ತಿರೋವಂಥ ನಂಬರನ್ನು ಬೇರೆಯವರು ಯೂಸ್ ಮಾಡ್ತಾಯಿದ್ರೆ, ಬೇರೆ ಒಂದು ಮೊಬೈಲಲ್ಲಾಗಿರ್ಬೋದು ಅಥವಾ PC, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಯಾವುದ್ರಲ್ಲಾದ್ರು ಯೂಸ್ ಮಾಡ್ತಾಯಿದ್ರೆ ಆ ಒಂದು ಸೀಸನ್ ಅಂತ ಅಲ್ಲಿ ಕಾಣಿಸುತ್ತೆ ಸ್ನೇಹಿತರೆ. ಸೀಸನ್ ಅಂತ ಅಲ್ಲಿ ಕಾಣಿಸ್ಬಿಟ್ಟು ಇಷ್ಟು ಡಿವೈಸ್ಗಳು ಇಂಥ ಒಂದು ಮೊಬೈಲಾಗಿದ್ದರೆ ಅದರ ನೇಮ್ ತೋರಿಸುತ್ತೆ. ಇಂಥ ಒಂದು ಡಿವೈಸಲ್ಲಿ ನಿಮ್ಮ ಒಂದು ವಾಟ್ಸಪ್ ಯೂಸ್ ಆಗಿದೆ ಅಂತ ತೋರಿಸುತ್ತೆ. ಅದನ್ನು ಲಾಗೌಟ್ ಮಾಡ್ಕೋಬೋದು ಸ್ನೇಹಿತರೆ. ಅಕಸ್ಮಾತ್ ಯೂಸ್ ಆಗಿದೆ, ಅಕಸ್ಮಾತ್ ಯಾರು ಯೂಸ್ ಮಾಡ್ತಾಯಿಲ್ಲ, ನಿಮ್ಮ ಒಂದು ವಾಟ್ಸಪ್ ಖಾತೆನ ಯಾರು ಯೂಸ್ ಮಾಡ್ತಾಯಿಲ್ಲ, ನೀವೇ ಯೂಸ್ ಮಾಡ್ತಿದ್ದೀರ, ನಿಮ್ಮ ಮೊಬೈಲಲ್ಲೇ ಯೂಸ್ ಮಾಡ್ತಾಯಿದ್ದೀರ ಅಂತ ಆದರೆ ಅಲ್ಲಿ ಲಿಂಕ್ಡ್ ಡಿವೈಸಸ್ ಅಂತ ಕಾಣಿಸ್ತಾ ಇರ್ತಾರೋ ಅಲ್ಲಿ ಖಾಲಿ ಇರುತ್ತೆ. ಲಿಂಕ್ ಡಿವೈಸ್ ಅಂತ ಒಂದು ಆಪ್ಷನ್ ಮಾಡಿಬಿಡುತ್ತೆ, ಇನ್ನೇನು ತೋರ್ಸೋಕ್ಕೋಗಲ್ಲ. ಮತ್ತು ಈ ಥರ ನಿಮ್ಮ ಒಂದು ಮಾಹಿತಿನ ವಾಟ್ಸಪ್ನ ಯಾರು ಹ್ಯಾಕ್ ಮಾಡಬಾರ್ದು ಅಥವಾ ಕದಿಬಾರ್ದು ಅಂತ NFT ಟಿಪ್ಸ್ನ ಒಂದು ಮಾಡ್ಕೋಬೇಕಾದ್ರೆ ನೀವೇನು ಮಾಡಬೇಕಂತಂದರೆ, ವಾಟ್ಸಪ್ಪಲ್ಲಿ 2 ಸ್ಟೆಪ್ ಅಥೆಂಟಿಕೇಷನ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ. 2 ಸ್ಟೆಪ್ ಸೆಕ್ಯೂರಿಟಿ ಅಂತ ಆಪ್ಷನು, ಅದು ಆಪ್ಷನ್ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತಂದರೆ, ನಿಮ್ಮ ವಾಟ್ಸಪ್ಪಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ 3 ಡಾಟ್ ಕಾಣಿಸ್ತಾ ಇದೆ ಅಂತ ಹೇಳಿದ್ನಲ್ಲ, ಅದ್ರ ಮೇಲೆ ಟಚ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಹೋಗಿ ಮತ್ತು ಪ್ರೈವೇಸಿ ಅಂದ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಸಮಥಿಂಗ್ ಪ್ರೈವೇಸಿ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೋದರೆ 2 ಸ್ಟೆಪ್ ವೆರಿಫಿಕೇಷನ್ ಅಥವಾ 2 ಸ್ಟೆಪ್ ಸೆಕ್ಯೂರಿಟಿ ಅಂದ್ಬಿಟ್ಟು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ನಿಮ್ಮ ಒಂದು ಪಿನ್ ಕೋಡನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೀಕ್ರೆಟ್ ಪಿನ್ ಕೋಡ್, ಇದನ್ನು ಯಾರಿಗೂ ಕೊಡೋಕೆ ಹೋಗ್ಬಾರ್ದು. ಒಂದು ಪಿನ್ ಕೋಡನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಪಿನ್ ಕೋಡ್ ಸೆಟ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತಂದರೆ, ಅದು ಒಂದು ಇಮೇಲ್ ID ಕೇಳುತ್ತೆ. ಅಂದರೆ ಫಾರ್ವರ್ಡ್ ಪಿನ್ ನೋಡಿಬೇಕಾದ್ರೆ ನೀವು ವಾಟ್ಸಪ್ಗೆ ಹೋಗಿದ ತಕ್ಷಣ ಪಿನ್ ಕೇಳುತ್ತೆ. ನೀವೇನಾದ್ರು ಪಿನ್ ಕೋಡನ್ನ ಮರ್ತೋಗ್ಬಿಟ್ಟಿದ್ರೆ ಅದು ಫಾರ್ವರ್ಡ್ ಮಾಡೋಕ್ಕೋಸ್ಕರ ನಿಮ್ಮ ಒಂದು ಇಮೇಲ್ ID ಕೇಳುತ್ತೆ. ನಿಮ್ಮ ಒಂದು ಕರೆಕ್ಟಾಗಿರೋ ಇಮೇಲ್ ID ಅದ್ರಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಹೋಗಿಬಿಟ್ಟು ಸಬ್ಮಿಟ್ ಮಾಡಿ ಕನ್ಫರ್ಮ್ ಮಾಡಿಕೊಂಡ್ರೆ ನಿಮ್ಮ ಒಂದು 2 ಸ್ಟೆಪ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ, 2 ಸ್ಟೆಪ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ, ನಿಮ್ಮ ಒಂದು ವಾಟ್ಸಪ್ಪನ್ನು ನಿಮ್ಮ ಒಂದು ಮೊಬೈಲನ್ನು ಮನೇಲಿ ಇಕ್ಕಿರ್ತೀರ, ಯಾರಾದರೂ ಬಂದು ನಿಮ್ಮ ಒಂದು ಮೊಬೈಲನ್ನು ಡಿವೈಸನ್ನು ಎತ್ಕೊಂಡು ಲಾಗಿನ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಅವರು ಒಂದು ಮೊಬೈಲ್ಗೆ ನಿಮ್ಮ ನಂಬರನ್ನು ಹಾಕ್ಬಿಟ್ಟು ಲಾಗಿನ್ ಆಗೋಕ್ಕೆ ಟ್ರೈ ಮಾಡ್ತಾರೆ. OTP ಕೂಡ ಬರುತ್ತೆ ನಿಮ್ಮ ಮೊಬೈಲ್ಗೆ. OTP ಎಂಟರ್ ಮಾಡ್ತಾರೆ. ಲಾಗಿನ್ ಆಗಿದ ತಕ್ಷಣ ಅದೇನು ಕೇಳುತ್ತೆ ಅಂದರೆ, 2 ಸ್ಟೆಪ್ ವೆರಿಫಿಕೇಷನ್ ಕೋಡ್ ಸೆಟ್ ಮಾಡಿರ್ತೀರಲ್ಲ, ಸೀಕ್ರೆಟ್ ಕೋಡು,
ಅದನ್ನು ಕೇಳುತ್ತೆ. ಅದು ಅವ್ರಿಗೆ ಗೊತ್ತಾಗಲ್ಲ. ಫಾರ್ಗೋಟ್ ಹೊಡೆದ್ರೆ ಯಾವ ಇಮೇಲ್ ಐ ಡಿ ಹೊಡಿಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಇದನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ಒಂದು ನಿಮ್ಮ ವಾಟ್ಸಪ್ ಖಾತೆನ ಸೇಫ್ಟಿ ಮಾಡ್ಕೋಬೋದು ಈ ಥರ ಒಂದು ಸೆಟ್ ಮಾಡಿಕೊಂಡು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.